ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಪ್ರಭಾ ವೇಣುಗೋಪಾಲ್ ಅಂತ ಹೇಳಿ. ಬಿಫೋರ್ ಮೋದಿ ಕೇರ್ ನಾನು ಹೌಸ್ ವೈಫ್. ವಿಲೇಜ್ ಅಲ್ಲಿ ಹುಟ್ಟು ಬೆಳೆದಿದ್ದು, ಮದುವೆ ಆಗಿ ಸಿಟಿಗೆ ಬಂದ್ವಿ. ಸಿಟಿ ವಾತಾವರಣದಲ್ಲಿ ಹೊಂದ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇತ್ತು, ಭಯನೂ ಆಗ್ತಾ ಇತ್ತು ಒಬ್ಳೆ ಓಡಾಡೋದಕ್ಕೆ. ಅಂತ ಟೈಮಲ್ಲಿ ನನಗೆ ಒಂದು ದೇವ್ರು ಕೊಟ್ಟಂತ ವರ ಅಂತ ಹೇಳ್ಬೋದು, ಮೋದಿ ಕೇರ್ ಸಿಕ್ತು. ಈ ಮೋದಿ ಕೇರ್ ಅಲ್ಲಿ ಹೇಳಿದ್ದು ಒಂದೇನೆ, ಅಂಗಡಿ ಬದಲಾವಣೆ ಮಾಡಿ ಇಲ್ಲಿರುವಂತ ಪದಾರ್ಥಗಳನ್ನ ಬಳಸಬೇಕು ಅಂತ. ನಾನು ಫಸ್ಟ್ ಮಾಡಿದ್ದು 100% ಪ್ರಾಡಕ್ಟ್ ಅನ್ನ ಬಳಸ್ತಾ ಬಂದೆ. ನನಗೂ ಕೂಡ ಪರ್ಸನಲ್ ಪ್ರಾಬ್ಲಮ್ ಇತ್ತು, ಅದು ಫಸ್ಟ್ ಸಾಲ್ವ್ ಆಯ್ತು. ಅವಾಗ ನನಗೆ 101 ರೂಪಾಯಿ ಚೆಕ್ ಕೂಡ ಬಂತು. ಮತ್ತೊಬ್ಬರಿಗೆ ತಿಳಿಸೋದ್ರಿಂದ ಇನ್ನೂ ಹಣ ಗಳಿಸಬಹುದು, ಒಳ್ಳೆ ಹೆಸರು ಗಳಿಸಬಹುದು, ಇಂಡಿಪೆಂಡೆಂಟ್ ಆಗ್ಬಹುದು, ಪರ್ಸನಲ್ ಪ್ರೋಗ್ರೆಸ್ ಸಿಗುತ್ತೆ ಅಂತ ಟ್ರೈನಿಂಗ್ಸ್ ಅಲ್ಲಿ ಮೀಟಿಂಗ್ಸ್ ಅಲ್ಲಿ ನನಗೆ ತುಂಬಾ ಅಪ್ಲೈನ್ಸ್ ಹೇಳ್ತಾ ಬಂದ್ರು. ಅವಾಗ ತುಂಬಾ ಜನಕ್ಕೆ ಹೇಳ್ತಾ ಹೋದೆ. ಅವಾಗ ನನಗೆ ತುಂಬಾ ಇನ್ಕಮ್ ಕೂಡ ಜಾಸ್ತಿ ಆಗ್ತಾ ಬಂತು. 15,000ವರೆಗೂ ನಾನು ಮನೆಯಲ್ಲೇ ಕೂತ್ಕೊಂಡು ದುಡ್ಡು ಅರ್ನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಆದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಮನೆಯವರು ಕೂಡ ನನ್ನ ಜೊತೆಗೆ ಇರಬೇಕು, ಇಡೀ ಫ್ಯಾಮಿಲಿ ನನ್ನ ಜೊತೆ ಹೊಂದಾಗಿ ಇದನ್ನ ಮಾಡ್ಬೇಕು ಅನ್ನೋದು ನನ್ನ ದೊಡ್ಡ ಕನಸಾಗಿತ್ತು ಫ್ರೆಂಡ್ಸ್. ಅವಾಗ ಈ ಒಂದು ಮೈಂಡ್ ಸೆಟ್ ಗೆ ತುಂಬಾ ಪವರ್ ಇದೆ ಅಂತ ಲೀಡರ್ಸ್ ಹೇಳ್ತಿದ್ರು. ಅದನ್ನ ನಾನು ಮೈಂಡ್ ಸೆಟ್ ಮಾಡಿದ್ದಕ್ಕೆ ಇವತ್ತು ನಮ್ಮ ಮನೆಯವರ ಜೊತೆ ನಾನು ಫುಲ್ ಟೈಮು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ನನ್ನಲ್ಲಿ ಪರ್ಸನಲ್ ಪ್ರೋಗ್ರೆಸ್ ಆಗಿದೆ, ಒಳ್ಳೆ ಇನ್ಕಮ್ ಕೂಡ ಪಡ್ಕೊಂತಾ ಇದೀವಿ. ಇದೆಲ್ಲರಿಗೂ ಕೊಡಿಸ್ಬೇಕನ್ನೋದು ನನ್ನ ಉದ್ದೇಶ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಸ್, ನಮಸ್ತೆ ಫ್ರೆಂಡ್ಸ್. ನನ್ನ ಹೆಸರು ವೇಣುಗೋಪಾಲ್. ನಾನು ಮೋದಿ ಕೇರ್ ಬರಕ್ಕಿಂತ ಮೊದಲು ಟೆಕ್ಸ್ಟೈಲ್ ಇಂಜಿನಿಯರ್ ಆಗಿ 26 ವರ್ಷಗಳು ಕೆಲಸ ಮಾಡ್ತಾ ಇದ್ದೆ. 62,500 ರೂಪಾಯಿ ಸಂಬಳ ಇತ್ತು. ಸೊ ನಿಮಗೆ ಗೊತ್ತಿದೆ, ಜಾಬ್ ಫಿಯರ್, ಜಾಬ್ ಸೆಕ್ಯೂರಿಟಿ ಇಲ್ಲ, ಫೈನಾನ್ಷಿಯಲ್ ಸೆಕ್ಯೂರಿಟಿ ಇಲ್ಲ, ಹಾಗೂ ಈವನ್ ಟೈಮ್ ಫ್ರೀಡಮ್ ಇರ್ತಿರ್ಲಿಲ್ಲ. ಸತತವಾಗಿ ಟೆನ್ಷನ್ ಜೀವನ ನಡೆಸುತ್ತಿದ್ದೆ ನಾನು. 2 ವರ್ಷಗಳ ಹಿಂದೆ ನನ್ನ ಜಾಬ್ ರಿಸೈನ್ ಮಾಡಿ ನಾನು ಫುಲ್ ಟೈಮ್ ಆಗಿ ನಮ್ಮ ಈ ಒಂದು ಮೋದಿ ಕೇರ್ ಬಿಸ್ನೆಸ್ ಗೆ ಬಂದ ತಕ್ಷಣ ಇದರಲ್ಲಿ ಇರ್ತಕ್ಕಂತಹ ಒಂದು ಸಿಸ್ಟಮ್ ಅನ್ನು ನಾನು ತಿಳ್ಕೊಂಡೆ, ಟ್ರೈನಿಂಗ್ಸ್ ಅಟೆಂಡ್ ಮಾಡಿದೆ, ಎಜುಕೇಶನ್ ಪಡ್ಕೊಂಡೆ. 2 ವರ್ಷದಲ್ಲಿ ಕಂಪನಿಯಲ್ಲಿ ಇರುವ 10 ತರದ ಆದಾಯಗಳೆಲ್ಲವೂ ಕೂಡ ಪಡ್ಕೊಂಡೆ. ಅದರಲ್ಲಿ ಫಾರಿನ್ ಟ್ರಿಪ್, ಲಕ್ಸುರಿಯಸ್ ಫಾರಿನ್ ಟ್ರಿಪ್, ದುಬೈ ಫ್ಯಾಮಿಲಿ ಟ್ರಿಪ್ ಹೋಗಿ ಬಂದ್ವಿ. ಹಾಗೂ ಕಾರ್ ಫಂಡ್ ನಾನು ಪಡ್ಕೊಂತಾ ಇದ್ದೀನಿ. ಮುಂದಿನ ವರ್ಷ ನಮ್ಮ ಮನೆಯವರಿಗೆ ನನ್ನ ಮಗಳ ಬರ್ತ್ಡೇಗೆ ಸ್ಕಾರ್ಪಿಯೋ ಕಾರ್ ಟಾಪ್ ಎಂಡ್ ಮಾಡೆಲ್ ಅನ್ನು ನಾನು ಗಿಫ್ಟ್ ಆಗಿ ನಾನು ಕೊಡ್ತಾ ಇದ್ದೀನಿ. ಹಾಗೆ ಹೌಸ್ ಫಂಡ್ ಅನ್ನು ಕೂಡ ಪಡ್ಕೊಂತಾ ಇದ್ದೀನಿ. ನಾನು ಮೊಟ್ಟ ಮೊದಲನೆಯದಾಗಿ ಸ್ವದೇಶಿ ಮೋದಿ ಕೇರ್ ಶಾಪ್ ಅನ್ನು ಶುರು ಮಾಡಿದೆ. ಇಡೀ ಕರ್ನಾಟಕದಾದ್ಯಂತ 9 ಶಾಪ್ ಅನ್ನು ನನ್ನ ಟೀಮಿನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಎಸ್, ನಾನು 2 ವರ್ಷದಲ್ಲಿ ಮಿಲೇನಿಯರ್ ಗ್ರೂಪ್ಗೆ ಸೇರಿದ್ದೀನಿ. 1 ಲಕ್ಷ ಮೇಲ್ಪಟ್ಟು ಪರ್ ಮಂತ್ ಇನ್ಕಮ್ ಅನ್ನು ನಾನು ತಗೊಂತಾ ಇದ್ದೀನಿ. ಇದೆಲ್ಲ ಸಾಧ್ಯವಾಗಿದ್ದು ಜಸ್ಟ್ ನಮ್ಮ ನಿತ್ಯವಸರ ವಸ್ತುಗಳನ್ನು ಉಪಯೋಗ ಮಾಡಿದ್ದರಿಂದ. ಸೊ ನಮ್ಮ ನಿತ್ಯವಸರ ವಸ್ತುಗಳನ್ನು ಉಪಯೋಗ ಮಾಡುವಂತೆ ಮಾಡಿರುವ ನನ್ನ ಕ್ಲೋಸ್ ಫ್ರೆಂಡ್ ಹಾಗೂ ಫ್ಯಾಮಿಲಿ ಫ್ರೆಂಡ್ ಆಗಿರ್ತಕ್ಕಂತಹ ರೂಪಾ ನಾಗರಾಜ್ ಅವರಿಗೆ, ನನ್ನನ್ನು ಯೋಧನನ್ನಾಗಿ ಮಾಡಿದ ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್ ಹಾಗೂ ಟಾಪ್ ಅರ್ನರ್ ಆಗಿರುವ ಸುರೇಖಾ ಭಾರ್ಗವ್ ಮೇಡಮ್ ಅವರಿಗೂ, ಈ ಸಿಸ್ಟಮ್ ಅನ್ನು ತಂದಿರುವ ನಿಮ್ಮೆಲ್ಲರ ನೆಚ್ಚಿನ ದೈವ ಸಮಾನರಾಗಿರ್ತಕ್ಕಂತಹ ಸಮೀರ್ ಮೋದಿ ಅವರಿಗೂ, ನಮ್ಮ ಕಂಪನಿ ಮ್ಯಾನೇಜ್ಮೆಂಟ್ ಹಾಗೂ ನನ್ನನ್ನು ಇಷ್ಟು ಬೆಳೆಸಿರ್ತಕ್ಕಂತಹ ನನ್ನ ಬ್ಯಾಕ್ ಬೋನ್ ಆಗಿರುವ ನನ್ನೆಲ್ಲರ ಟೀಮು ಹಾಗೂ ನನ್ನ ಫ್ರೆಂಡ್ಸು, ರಿಲೇಟಿವ್ಸು, ನೈಬರ್ಸ್ಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.